ಹಾಯ್ ಎವ್ರಿವನ್. ಏನಂದರೆ ಪೆನುಕೊಂಡ ಫೋರ್ಟಿಗೆ ಬಂದಿದ್ದೀನಿ. ಸಂಡೇ ಮಾರ್ನಿಂಗು, ಒಳ್ಳೆ ವೆದರ್ ಇದೆ. ಏನಂದರೆ ಯಾವ ಊಟಿಗೂ ನಾನೇನು ಕಮ್ಮಿ ಇಲ್ಲ ಅಂತ ಪೆನುಕೊಂಡ ರೆಡಿಯಾಗಿದೆ. ವೆದರ್ ತುಂಬ ಚೆನ್ನಾಗಿದೆ, ವೆದರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿಗೆ ಏನಂದರೆ ಈ ಪೆನುಕೊಂಡ ಸ್ಪೆಷಲ್ ಏನಪ್ಪ ಅಂತಂದರೆ, ಇದು ಬೈಕರ್ಸು ವೀಕೆಂಡ್ಗೆ ಬರೋವಂಥ ಒಂದು ಸ್ಪಾಟ್. ಇಲ್ಲೊಂದು ಚಿಕ್ಕದು ಕಾಳಿ ದೇವಸ್ಥಾನ ಅಂತ ಇತ್ತು, ಅಲ್ಲಿಗೆ ಹೋಗಿ ಬರ್ತಾಯಿದ್ದೀನಿ. ಆಮೇಲೆ ಈಗಿರೋ ವೆದರ್ಗೆ ಏನೂ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಸೊ ವಿಸಿಬಿಲಿಟಿ ಅಂದರೂ ಝೀರೋ ಆಗಿದೆ ಕಂಪ್ಲೀಟಾಗಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಕಮೆಂಟಲ್ಲಿ ತಿಳಿಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲನ್ ಥ್ರಾಟಲ್. ಈ ವಿಡಿಯೋನಲ್ಲಿ ಏನಪ್ಪ ಅಂತಂದರೆ, ನಾನು ನವಂಬರ್ 30th ಸಂಡೇ ಅನ್ಎಕ್ಸ್ಪೆಕ್ಟೆಡಾಗಿ ಐ ವೆಂಟ್ ಟು ಅ ರೈಡ್. ಓಕೆ, ಏನಂದರೆ ಇದು ನಮ್ಮ ಗ್ರೂಪಲ್ಲಿ ಒಬ್ಬರು ರೆಡಿ ಇದ್ದರು. ನಮ್ಮದು TRKದು ಒಂದು ಗ್ರೂಪ್ ಇದೆ, ಅದರಲ್ಲಿ ಒಬ್ಬರು ರೆಡಿ ಇದ್ದರು ಹೋಗೋದಕ್ಕೆ. ಸೊ ವಿ ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್ಲಿ ವಿ ಪ್ಲ್ಯಾನ್. ಅವ್ರದ್ದು ಆಲ್ರೆಡಿ ಬೇರೆ ಕಡೆ ಪ್ಲ್ಯಾನ್ ಇತ್ತು. ಆ್ಯಂಡ್ ಐ ಸೈಡ್ ನಾನು ಪೆನುಕೊಂಡ ಹೋಗಿರಲಿಲ್ಲ ಇದುವರೆಗೂ. ಸೊ ಪೆನುಕೊಂಡಾಗೆ ಹೋಗಬೇಕು ಅಂತ ನಾನಂದೆ. ಆ್ಯಂಡ್ ಅದು ಅವರು ರೆಡಿ, ಓಕೆ ಸರಿ ಹೋಗೋಣ ಅಂದರು. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ಲೆಫ್ಟಲ್ಲಿ ಇದ್ದಾರಲ್ಲ ಅವರೇ ನಮ್ಮ TRK ಗ್ರೂಪಲ್ಲಿ ಇವರು ಒಬ್ಬರು ಮೆಂಬರು. ಸೊ ನಾನು ಮತ್ತು ಅವರು ಇಬ್ಬರೂ ಪೆನುಕೊಂಡಾಗೆ ಹೋಗೋದಕ್ಕೆ ರೆಡಿ ಮಾಡಿಕೊಂಡು ಹೊರಟ್ವಿ. ಸೊ ನಾವಿಲ್ಲಿ ಫಸ್ಟು ಬೆಂಗಳೂರಿಂದ ಎಕ್ಸಿಟ್ ಆದಮೇಲೆ ಒಂದು ರೆಸ್ಟೋರೆಂಟಲ್ಲಿ ಫಸ್ಟು ಮೀಟಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿ ಸ್ಟಾರ್ಟೆಡ್ ಅವರ್ ರೈಡ್. ಇನ್ನೊಂದು 50 ಕಿಲೋಮೀಟರ್ ಇತ್ತಷ್ಟೇ ಪೆನುಕೊಂಡ. ಆಲ್ಮೋಸ್ಟ್ ನಾವು ಸಿಟಿ ಎಕ್ಸಿಟ್ ಆಗಿ ಬಂದುಬಿಟ್ಟಿದ್ವಿ. ಯಾಕಂದರೆ ನಾನು ಹೋಗೋದು ಡಿಲೇ ಆಯಿತು ಆ್ಯಂಡ್ ಅವರು ಆಲ್ರೆಡಿ ಮೊದಲೇ ರೀಚ್ ಆಗಿದ್ರು. ಸೊ ಹಾಫ್ ವೇ ಕವರ್ ಆಗೋಗಿತ್ತು. ಬಟ್ ವೆದರ್ ಏನಂದರೆ ಬ್ಯಾಂಗ್ಳೂರ್ದು ಸಡನ್ನಾಗಿ ಫುಲ್ಲು ಮಳೆ. ಇದು ಡಿಸೆಂಬರ್ ಚಳಿ ಟೈಮಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಗೋಗಿದೆ. ಅದು ಗೊತ್ತಿದೆ ಅಲ್ಲ, ಸೈಕ್ಲೋನ್ ಅಲರ್ಟ್ ಇತ್ತು ಆ್ಯಂಡ್ ಸೈಕ್ಲೋನ್ ಸ್ಟಾರ್ಟ್ ಆಗಿತ್ತು. ಆ್ಯಸ್ ಎಕ್ಸ್ಪೆಕ್ಟೆಡ್ ಮಳೆ ಬರ್ತಾ ಇತ್ತು, ಸಣ್ಣಗೆ ಹನಿ ಮಳೆ. ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಅದೇ ರೀತಿ. ಸೊ ಈ ವಿಡಿಯೋನಲ್ಲಿ ನಾನು ನೋಡ್ತಾ ಇರ್ಬೋದು, ನಾನು ಮತ್ತು ಬ್ಯಾಕ್ಸ್ಟರ್ ಅಂತ ಅವರು ಇಬ್ಬರೂ ನಾವು ರೈಡ್ ಕಂಟಿನ್ಯೂ ಮಾಡಿದ್ವಿ. ಎಲ್ಲಿಗೆ? ಪೆನುಕೊಂಡಾಗೆ ಡೆಸ್ಟಿನೇಷನ್ನು. ತುಂಬ ಚೆನ್ನಾಗಿತ್ತು ವೆದರಲ್ಲಿ ಎಕ್ಸ್ಪೀರಿಯನ್ಸು. ಆ್ಯಂಡ್ ಪೆನುಕೊಂಡ ಬಗ್ಗೆ ಹೇಳಬೇಕು ಅಂತಂದರೆ, ಇಟ್ಸ್ ಅ ಫೋರ್ಟ್. ಅಲ್ಲಿ ಐತಿಹಾಸಿಕವಾದಂಥ ಕುರುಹುಗಳಿದೆ, ಪ್ಲೇಸಸ್ ಇದೆ ಅಲ್ಲಿ ನೋಡೋದಕ್ಕೆ. ಹಾಗೆ ಒಂದು ಕಾಳಿ ದೇವಸ್ಥಾನ ಇದೆ. ಬೇಸಿಕಲಿ ಇದು ಬ್ಯಾಂಗ್ಳೂರಿಂದ ಒಂದು 150 ಕಿಲೋಮೀಟರ್ ಆಗುತ್ತೆ. 150 ಕಿಲೋಮೀಟರ್ ರೈಡ್ ಮಾಡ್ಕೊಂಡು ಹೋಗಿ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರಿಟರ್ನ್ ಬರೋದಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 2 hours ಹೋಗ್ತಾ 2 hours ರಿಟರ್ನ್ ಬರ್ತಾ ಅಂದ್ರೂ ಅಪ್ರಾಕ್ಸಿಮೇಟ್ಲಿ ಒಂದು 7 to 8 hours ಜರ್ನಿ ಮುಗಿಯುತ್ತೆ. ಸೊ ಒನ್ ಡೇ ಮಾರ್ನಿಂಗ್ ಟು ಈವ್ನಿಂಗ್ ರೈಡು ಅಥವಾ ಅರ್ಲಿ ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ರೈಡ್ ಮಾಡೋದಕ್ಕೆ ದ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಆಲ್ಸೋ ಇದು ಅಲ್ಲಿ ಪೆನುಕೊಂಡ ಫೋರ್ಟ್ ಏನು ಬೆಟ್ಟದ ಮೇಲೆ ಇದೆಯೋ ಅಲ್ಲಿಗೆ ರೀಚ್ ಆಗೋದಕ್ಕೆ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಅದು ತುಂಬ ಸಿನಿಕ್ ಆಗಿದೆ, ಹಾಗೆ ಫೋಟೋಗ್ರಾಫಿಕ್ ವಿಡಿಯೋಗ್ರಾಫಿಕ್ ಆಗಿದೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ಅಟ್ರಾಕ್ಟಿಂಗ್ ಮೋಸ್ಟ್ ಆಫ್ ದಿ ಬೈಕರ್ಸ್. ಆ್ಯಂಡ್ ಕಾರ್ಸ್ ಎಲ್ಲ ಕಮ್ಮಿ, ಬಟ್ ಟ್ರಾವೆಲರ್ಸ್ ಬರ್ತಿರ್ತಾರೆ ಬೈಕಲ್ಲಿ. ಸೊ ದಟ್ಸ್ ದ ಕಾಂಟೆಕ್ಸ್ಟ್. ಸೊ ಬನ್ನಿ ಹೇಗಿದೆ ನೋಡೋಣ. ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ರೂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಗೆ ಇಲ್ಲ. ಡೈರೆಕ್ಟ್ ಹೈದ್ರಾಬಾದ್ ಹೈವೇನಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಸೊ ಹೈದ್ರಾಬಾದ್ ಹೈವೇನಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಆರ್ಚ್ ಸಿಗುತ್ತೆ. ಈಗ ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ, ಅದು ಆ ಆರ್ಚು ಪ್ಲಸ್ ಆ ರೋಡು ಎಂಟ್ರೆನ್ಸಲ್ಲೇ ಇದೆ. ಮತ್ತು ಹಿಂಗೆ ಎಂಟ್ರ್ ಆಗ್ತಿದ್ದಾಗೆ ಲೆಫ್ಟ್ ಸೈಡಲ್ಲಿ ಆಂಜನೇಯ ಟೆಂಪಲ್ ಇದೆ. ಅದ್ರ ಪಕ್ಕನೇ ಲೆಫ್ಟ್ ಸೈಡಲ್ಲೇ ಈ ಪೆನುಕೊಂಡಾಗೆ ಎಂಟರ್ ಆಗೋದಕ್ಕೆ, ಫೋರ್ಟ್ಗೆ ಎಂಟರ್ ಆಗೋದಕ್ಕೆ ರೋಡ್ ಇದೆ. ಓಕೆ, ಸೊ ನಾವು ಆ್ಯಕ್ಚುಲಿ ಮುಂದೆ ಸಿಟಿ ಒಳಗೆ ಹೋಗ್ಬಿಟ್ವಿ. ಬಟ್ ನಾವು ಈಗ ಲೆಫ್ಟ್ ಕಾಣ್ತಿದೆ ನೋಡಿ, ಇಲ್ಲೊಂದು ಟರ್ನ್ ಇದೆ, ಈ ಟರ್ನ್ ತೊಗೋಬೇಕಾಗಿತ್ತು. ಅದ್ರ ಮುಂದೆ ಸ್ವಲ್ಪ ಮುಂದೆ ಹೋದ ತಕ್ಷಣ ಆಂಜನೇಯ ಟೆಂಪಲ್ ಇದೆ. ಸೊ ಆ ಲೆಫ್ಟು ನಾವು ತೊಗೋಬೇಕಾಯಿತು, ಮಿಸ್ ಮಾಡಿದ್ವಿ.
ಮಿಸ್ ಮಾಡಿ ಸಿಟಿ ಎಂಟರ್ ಆಗಿ ಯೂ ಟರ್ನ್ ತೊಗೊಂಡು ಬಂದ್ವಿ ನಾವು. ಸೊ ಈಗ ಹೋಗ್ತಾ ಇರೋದು ಇದೇ ರೂಟು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಳೆ ರೋಡ್ ಇದೆ, ಬಟ್ ಕರ್ವ್ಸ್ ಇದೆ ಸ್ಟಾರ್ಟಿಂಗ್ ಎಂಟ್ರ್ ಆಗ್ತಿದ್ದ ಹಾಗೇ. ಕಂಟಿನ್ಯೂ ಮಾಡಿದ್ರೆ ರೋಡು ಸ್ಟಾರ್ಟ್ ಆಗುತ್ತೆ. ಈಗೇನೆಂದರೆ ಬ್ಯಾಂಗ್ಳೂರಲ್ಲಿ ವೆದರು ಒಂಥರ ಟರ್ನ್ ಆಗೋಗಿತ್ತು. ನೆನ್ನೆ ಏನಾಯಿತು ಅಂದರೆ ಸೈಕ್ಲೋನ್ ಅಲರ್ಟ್ ಇತ್ತು, ನಮ್ಗೆ ಗೊತ್ತಿತ್ತು ಅದು ನ್ಯೂಸು. ಸೊ ಇದ್ದಿದ್ರು ಏನಾಗುತ್ತೆ ಬಿಡು ಅಂದ್ಕೊಂಡು ಹೋದರೆ ಫುಲ್ ಫಾಗ್, ಮಿಸ್ಟಿ ರೋಡ್ಸ್. ಓಕೆ, ಫುಲ್ ಏನಂತಾರಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಯಾಕಂದರೆ ಪೆನುಕೊಂಡ ಈಸ್ ಅ ನಾರ್ಮಲ್, ಅಂದರೆ ನಾವು ಅಲ್ಲಿ ಹೋಗೋದೇ ಏನಂದರೆ ಸಿನಿಕ್ ರೂಟ್, ಹಾಗೆ ಆ ಟರ್ನ್ಸ್ ಆ್ಯಂಡ್ ಟ್ವಿಸ್ಟಲ್ಲಿ ಫೋಟೋಗ್ರಾಫಿಕ್ ಆಗಿರುತ್ತೆ ಅಂತ. ಬಟ್ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಬ್ಲರ್ ಆಗಿದೆ. ಯಾಕಂದರೆ ಅಷ್ಟು ಮಳೆ ಆಗ್ತಿತ್ತು, ಹಾಗೆ ಇದು ರೋಡ್ ಸ್ಟಾರ್ಟ್ ಆಯ್ತು, ಚೆನ್ನಾಗಿರೋ ರೋಡು. ಸೊ ಮಳೆ ಆಗ್ತಿತ್ತು, ಮಿಸ್ಟಿ ರೋಡ್ ಕವರ್ ಆಗಿತ್ತು ಫುಲ್ ಫಾಗಿಂದ. ಹೆವಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವೇನಾದರೂ ಈ ಕಡೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಫಾರ್ ಶೋರ್ ಡೆಫಿನೆಟ್ಲಿ ಮಾಡಿ, ಯು ವಿಲ್ ಎಂಜಾಯ್ ದ ರೈಡ್. ಬಟ್ ನಾವು ಏನಂತಾರಲ್ಲ, ಸಂಡೇ ವೀಕೆಂಡು ಚೆನ್ನಾಗಿರುತ್ತೆ ಹೋಗೋಣ ಅಂದ್ಕೊಂಡ್ರೆ ಫುಲ್ಲು ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಫೇಸ್ ಮಾಡಬೇಕಾಯ್ತು. ಯಾಕಂದರೆ ಮಳೆ, ಫಾಗು ಆ್ಯಂಡ್ ವೆಟ್ ರೋಡ್ಸ್, ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ಸ್, ಒಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಐ ರಿಯಲಿ ಎಂಜಾಯ್ಡ್ ಇಟ್. ನೀವು ಈ ಕಡೆ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ನಾರ್ಮಲಿ ಇದು ರೇರೆಸ್ಟ್ ಅಕೇಶನ್ ಇದು. ಯಾಕಂದರೆ ಐ ಡೋಂಟ್ ಥಿಂಕ್ ಈ ಥರ ಮತ್ತೆ ನಾವು ಹೋಗಿದ್ದ ಟೈಮಲ್ಲಿ ಹೇಗಿರ್ತೋ ಹಾಗೆ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಊಟಿ, ಕೊಡೈಕೆನಾಲ್ ಯಾವ ಹಿಲ್ ಸ್ಟೇಷನ್ ಆದರೂ ಕನ್ಸಿಡರ್ ಮಾಡಿ, ಮಾನ್ಸೂನ್ ಟೈಮಲ್ಲಿ ಹೆಂಗಿರುತ್ತೋ ಆ ರೀತಿ ಇತ್ತು. ಡಿಸೆಂಬರ್ 1ನೇ ತಾರೀಕು ಇವತ್ತು. ಸೊ ನವಂಬರ್ 30 ನಾನು ಅಲ್ಲಿಗೆ ಹೋಗಿದ್ದಿದ್ದು, ಆ್ಯಂಡ್ ದಟ್ಸ್ ಹೌ ಇಟ್ ವಾಸ್. ಸೊ ವೆರಿ ಬ್ಯೂಟಿಫುಲ್. ಸೊ ಆಫ್ಟರ್ ದಟ್ ಬ್ಯೂಟಿಫುಲ್ ಜರ್ನಿ ಇನ್ rain, we finally reached the top ಪಾರ್ಕಿಂಗ್ ಏರಿಯಾ ಆಫ್ ದ ಪೆನುಕೊಂಡ. ನೋಡ್ತಾ ಇರ್ಬೋದು 2 ಬ್ಯೂಟಿಫುಲ್ TRKs, 2 ಡಿಫ್ರೆಂಟ್ ಜನ್ರೇಷನ್ ಆಲ್ ಟುಗೆದರ್. ಒನ್ ಇನ್ ದ ಲೆಫ್ಟ್ ಬಂದು 24 ಜನ್ರೇಷನ್, ಆ್ಯಂಡ್ ಒನ್ ಇನ್ ದ ರೈಟ್ ಈಸ್ ನ್ಯೂ ಫೇಸ್ ಲಿಫ್ಟ್ ವರ್ಷನ್. ಟೆಕ್ನಿಕಲಿ ಮೇಜರ್ ಡಿಫ್ರೆನ್ಸಸ್ ಏನಂದರೆ TFT ಡಿಸ್ಪ್ಲೇ, ಹಾಗೆ ಅದರಲ್ಲಿ TPMS ಇದೆ ನ್ಯೂ ವರ್ಷನಲ್ಲಿ, ಹಾಗೆ ಸ್ವಿಂಗ್ ಆರ್ಮ್ ಚೇಂಜ್ ಮಾಡಿದ್ದಾರೆ, ಆ್ಯಂಡ್ ಹೀಟೆಡ್ ಗ್ರಿಪ್ಪು, ಹೀಟೆಡ್ ಸೀಟ್ ಕೊಟ್ಟಿದ್ದಾರೆ. ಸೊ ಹೀಗೆ ಸ್ಪೆಸಿಫಿಕೇಷನ್ ವೈಸು ವೆಯ್ಟಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ವೆಯ್ಟು. ಯಾಕಂದರೆ ಹಿಂದ್ಗಡೆ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಬಂದಿರೋದ್ರಿಂದ ವೆಯ್ಟ್ ಸ್ವಲ್ಪ ಕಮ್ಮಿ ಆಗಿದೆ, ಒಂದು 5 ಕಿಲೋ. ಹಾಗೆ ಪ್ರೈಸು ಅಪ್ರಾಕ್ಸಿಮೇಟ್ಲಿ ಒಂದು 50,000 ಜಾಸ್ತಿ ಆಗಿದೆ. ನಾವು ಅಲ್ಲಿ ನಿಲ್ಲಿಸ್ಬಿಟ್ಟು ಪಾರ್ಕಿಂಗಲ್ಲಿ ಬೈಕ್ನ ಸ್ವಲ್ಪ ಫೋಟೋಸ್ ತೊಗೊಂಡು ಹಾಗೆ ವೀಡಿಯೋ ಮಾಡಿಕೊಂಡು ನಾನು ಟ್ರೆಕ್ಕಿಂಗ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಒಂದು 800 ಮೀಟರ್ ಮ್ಯಾಕ್ಸಿಮಮ್ ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಇದೆ. ಹಾಗೆ ಇನ್ನೊಂದು ಟ್ರೆಕ್ಕಿಂಗ್ ಇದೆ, ಅದೊಂದು 4 ಕಿಲೋಮೀಟರ್ ಆಗುತ್ತೆ. ಸೊ ನಾನಿಲ್ಲಿ ಶಾರ್ಟೆಸ್ಟ್ ಇರೋದು ಇಲ್ಲಿ ಕಾಳಿ ಟೆಂಪಲ್ ಇದೆ ಒಂದು, ಆ ಟೆಂಪಲ್ನ ವಿಸಿಟ್ ಮಾಡೋದಕ್ಕೆ ಹೋದೆ ಮೇಲ್ಗಡೆ ಹತ್ಕೊಂಡು. ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸಕ್ಕತ್ತಾಗಿದೆ. ಅಂದರೆ ಪೆನುಕೊಂಡ ಬಂದು ಇಟ್ಸ್ ನೋನ್ ಫಾರ್ ಇಟ್ಸ್ ರೋಡ್, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ, ಕರ್ವಿ ರೋಡ್ಸ್ ಇದೆ. ಸೊ ಇಟ್ಸ್ ನೋನ್ ಫಾರ್ ದ್ಯಾಟ್. ಆ್ಯಂಡ್ ಇವತ್ತು ನನ್ನ ಲಕ್ ಇರ್ಬೋದು, ವೆದರ್ ಮಾತ್ರ ಸಖತ್ ಕ್ರೇಜಿಯಾಗಿದೆ. ಇವತ್ತು. ಶ್ರೀಲಂಕಾ ಸೈಕ್ಲೋನು ಎಲ್ಲ ಇರೋದ್ರಿಂದ ಫುಲ್ಲು ವೆದರ್ ಸಖತ್ ಕ್ರೇಜಿಯಾಗಿದೆ. ನೋಡ್ತಾ ಇರ್ಬೋದು ನೀವು, ಫುಲ್ ಫಾಗ್. ಈ ವೀಕಲ್ಲಿ ಏನಾದರೂ ನೀವು ಈ ಕಡೆ ಬರೋದಾದರೆ ಒಂದು ಸರಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ವೆದರ್ ಇಸ್ ಸೋ ಗುಡ್. ಸೊ ನಾವು ಅಲ್ಲಿ ವಿಸಿಟ್ ಮಾಡಿ ಮೇಲ್ಗಡೆ ಕಾಳಿ ಟೆಂಪಲ್ ಕೈ ಮುಕ್ಕೊಂಡು
ಸಾಕು ಅಂದ್ಬಿಟ್ಟು ಹೊರಟು ಇಲ್ಲಿಂದ. ರೈಟ್ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು, ಮೊಮೆಂಟಮ್ಸ್ ಇದೆ. ಬಟ್ ಅದೆಲ್ಲ ವಿಸಿಬಿಲಿಟಿ ತುಂಬ ಇರಲಿಲ್ಲ, ಕಂಪ್ಲೀಟಾಗಿ ಏನಂತಾರಲ್ಲ ಫುಲ್ ಫಾಗ್ ಆಗೋಗಿತ್ತು. ಆ್ಯಂಡ್ ವೆದರ್ ಮಾತ್ರ ಕ್ರೇಜಿ ವೆದರ್ ಇತ್ತು. ಆ್ಯಂಡ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಸೊ ನೀವೇನಾದರೂ ವಿತಿನ್ ಅ ಡೇ ಐ ವಾಂಟ್ ಟು ಗೋ ಸಮ್ವೇರ್ ಆ್ಯಂಡ್ ಕಮ್ ಬ್ಯಾಕ್ ಅನ್ನೋ ಥರ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ಪೆನುಕೊಂಡ. ಆ್ಯಂಡ್ ದಿಸ್ ಈಸ್ ಲೈಕ್ ನೈಸ್ ವೆದರ್. ನಮಗೆ ಲಕ್ಕಿಲಿ ಐ ಡೋಂಟ್ ನೋ ಇಫ್ ಇಟ್ ಈಸ್ ಗನ ಬಿ ಲೈಕ್ ದಿಸ್ ಎವ್ರಿ ಡೇ, ಬಟ್ ಲಕ್ಕಿಲಿ ಇಟ್ಸ್ ಅ ಹಿಲ್ ಸ್ಟೇಷನ್, ಅಂದರೆ ಸ್ವಲ್ಪ ಹೈಟಲ್ಲಿದೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ವೆದರ್ ಟು ಬಿ ನೈಸ್ ಚಿಲ್ಲಿ ದಿಸ್ ಟೈಮ್ ಇನ್ ದ ಡಿಸೆಂಬರ್. ಬಟ್ ನಾವು ಲಕ್ಕಿಲಿ ವಿ ಹ್ಯಾಡ್ ಅ ಸೈಕ್ಲೋನ್ ಕಮ್ಮಿಂಗ್ ಇನ್ ಅ ಸೇಮ್ ಡೇ ವಿ ಪ್ಲ್ಯಾಂಡ್. ಓಕೆ, ಸೊ ಅದು ಎಲ್ಲ ಕಂಬೈನ್ ಆಗಿ ದಿಸ್ ಈಸ್ ಹೌ ಇಟ್ ಟರ್ನ್ಡ್ ಔಟ್. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ ಆರ್ ಆಲ್ವೇಸ್ ಕೈಂಡ್ ಆಫ್ give unexpected surprises, and it was a beautiful journey for a day. And now early morning ಒಂದು 5 o'clock ನಾನು ಬ್ಯಾಂಗ್ಳೂರಿಂದ ಹೊರಟಿದ್ದು, 5:30 ಆಗಿತ್ತು. ಸೊ ಬ್ಯಾಂಗ್ಳೂರಿಂದ 5:30ಗೆ ಹೊರಟಿದ್ದಕ್ಕೆ 7:30ಗೆ ವಿ ವೇರ್ ಆಲ್ರೆಡಿ ಲೈಕ್ ಕ್ಲೋಸರ್ ಬೈ. ಆ್ಯಂಡ್ 8:30 ಅಷ್ಟೊತ್ತಿಗೆ ನಾನು ರೀಚ್ ಆದೆ. ಈಗ 1 hour ಅಲ್ಲಿ ಸ್ಪೆಂಡ್ ಮಾಡಿಕೊಂಡು 10:30 ಅಷ್ಟೊತ್ತಿಗೆ ನಾವು ಅಲ್ಲಿಂದ ಹೊರಟ್ವಿ. ಆ್ಯಂಡ್ 1:30 ಅಷ್ಟೊತ್ತಿಗೆ ನಾನು ಬ್ಯಾಕ್ ಐ ವಾಸ್ ಇನ್ ಮೈ ಹೋಮ್. ಸೊ ದಟ್ಸ್ ಹೌ ಅವರ್ ಬ್ಯೂಟಿಫುಲ್ ನವಂಬರ್ ಲಾಸ್ಟ್ ಡೇ, ಲಾಸ್ಟ್ ಮಂತ್ಗೆ ಫಸ್ಟ್ ದಿನಾನ, ದಟ್ಸ್ ಹೌ ವಿ ವೆಲ್ಕಮ್ಡ್. See you all in next video, and I will come back again next week with something new. Keep posted. Make sure you subscribe my YouTube channel, and along with that make sure you follow me on Instagram for live updates. And if you are bored, go back to my channel and find shorts. There will be some few funny related shorts which you may enjoy. Thank you all for watching this video. See you all in next videos. Make sure you go back and find other videos in my channel and make sure you watch. You will enjoy it. Let me know what you guys think of my efforts to post what I am seeing like this, and keep supporting, keep following. Thank you all. Bye bye. See you in next video.